ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಭಾರತೀಯ ನೌಕಾಪಡೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಇವತ್ತು ಏನೊಂದು ಅರ್ಜಿಯನ್ನು ಕರೆದಿದ್ದಾರೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಹಾಗೂ ಇದರ ಆಯ್ಕೆಯ ವಿಧಾನ ಹೇಗಿದೆ, ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟಿರಬೇಕು, ಎಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಯಾರು ಇನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಭಾರತೀಯ ನೌಕಾಪಡೆಯು 2026 ಜುಲೈ ತಿಂಗಳ 10+2 ಮತ್ತು ಬಿಟೆಕ್ ಕೆಡೆಟ್ ಪ್ರವೇಶ ಯೋಜನೆಯಡಿ ಕಮಿಷನ್ಡ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆಗೊಳಿಸಿದೆ. ಇದು ಅರ್ಜಿ ಸಲ್ಲಿಸಕ್ಕೆ ಇವತ್ತಿಂದ ಅಂದರೆ ಜನವರಿ 3ರಿಂದ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು ಇದೇ ಜನವರಿ 19 2026 ಜನವರಿ 19ಕ್ಕೆ ಅದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸೊ ಕೇರಳದ ಎಜಿಮೆಲದ ಭಾರತೀಯ ನೌಕಾಪಡೆ ಅಕಾಡೆಮಿಯ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಶಾಖೆಗೆ ಅವಿವಾಹಿತ 37 ಪುರುಷ ಅಭ್ಯರ್ಥಿಗಳನ್ನು ಹಾಗೂ 7 ಮಹಿಳಾ ಅಭ್ಯರ್ಥಿಗಳು ಸೇರಿದಂತೆ 44 ಸ್ಥಾನಗಳನ್ನು ಶಾಶ್ವತ ಕಮಿಷನ್ಡ್ ಆಫೀಸರ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಿದೆ. ಇಲ್ಲಿ ಅವಿವಾಹಿತ 37 ಪುರುಷ ಅಭ್ಯರ್ಥಿಗಳು ಹಾಗೂ 7 ಮಹಿಳಾ ಅಭ್ಯರ್ಥಿಗಳು ಟೋಟಲ್ ಆಗಿ 44 ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನ ಕರೆದಿರುವಂಥದ್ದು. ಈ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವವರು ಅರ್ಹ ಮತ್ತು ಆಸಕ್ತರು ಇದೇ ತಿಂಗಳು ಜನವರಿ 19ರ ಒಳಗಡೆ ಭಾರತೀಯ ನೌಕಾಪಡೆಯ ಅಧಿಕೃತ ವೆಬ್ಸೈಟ್ ಅಂದರೆ www.joinindiannavy.government.in ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸುವಂಥದ್ದು. ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೀವು ಭಾರತೀಯ ನೌಕಾಪಡೆಯ ಅಧಿಕೃತ ವೆಬ್ಸೈಟ್ ಮೂಲಕ ವಿಸಿಟ್ ಮಾಡಿ ಅಲ್ಲಿ ನೀವು ಡೀಟೇಲ್ನ ಫಿಲ್ ಮಾಡಿ ಅರ್ಜಿಯನ್ನ ಸಲ್ಲಿಸುವಂಥದ್ದು. ಇದಾಗಲೇ ಹೇಳಿದಂತೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇವತ್ತು ಅಂದ್ರೆ ಜನವರಿ 3, 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 19, 2026. ಇದರ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇನ್ನು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ ಪರೀಕ್ಷೆ ಅಂದ್ರೆ 10+2 ಅಥವಾ ಅದಕ್ಕೆ ಸಮಾನವಾದ ಪರೀಕ್ಷೆಯಲ್ಲಿ ಕನಿಷ್ಠ 70% ಒಟ್ಟು ಅಂಕಗಳೊಂದಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ಉತ್ತೀರ್ಣ ಮತ್ತು ಕನಿಷ್ಠ 50% ಅಂಕಗಳೊಂದಿಗೆ ಇಂಗ್ಲಿಷ್ ವಿಷಯದಲ್ಲಿ ಅಂದ್ರೆ 10ನೇ ತರಗತಿ ಅಥವಾ 12ನೇ ತರಗತಿ ಇದರಲ್ಲಿ ಉತ್ತೀರ್ಣ ಆಗಿರಬೇಕಾಗುತ್ತದೆ. ಸೊ ಇದಿಷ್ಟು ಶೈಕ್ಷಣಿಕ ಅರ್ಹತೆ ಡೀಟೇಲ್ಸು. ಇನ್ನು ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಜೆಇ ಮುಖ್ಯ ಅಂದ್ರೆ ಜೆಇ ಮೀನ್ಸ್ 2025ರ ಪರೀಕ್ಷೆಗೆ ಬಿಇ ಬಿಟೆಕ್ ಹಾಜರಾಗಿದ್ದ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಮತ್ತೆ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದ್ರೆ 2 ಜನವರಿ 2007 ಮತ್ತು 1 ಜುಲೈ 2009 ಈ ಒಳಗಡೆ ಜನಿಸಿದ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. 2007 ಜನವರಿ 2 ಮತ್ತು ಜುಲೈ 2009 1 ಈ ಒಳಗಡೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನು ಸಂಬಳದ ಬಗ್ಗೆ ನೋಡೋದಾದ್ರೆ ಭಾರತೀಯ ನೌಕಾ ಅಕಾಡೆಮಿ ನಿಯಮಗಳ ಪ್ರಕಾರ ಆಸ್ ಪರ್ ಕಂಪನಿ ನಾರ್ಮ್ಸ್ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗುತ್ತದೆ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ಮಾಸಿಕ ವೇತನ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕಂಪನಿ ಬೇಸಿಸ್ ಇರುತ್ತೆ. ಸೊ ಆಯ್ಕೆ ಆದ್ಮೇಲೆ ಅವರು ನಿಮ್ಗೆ ಹೇಳ್ತಾರೆ. ಇನ್ನು ಆಯ್ಕೆಯ ಪ್ರಕ್ರಿಯೆ ನೋಡೋದಾದ್ರೆ ಆಯ್ಕೆಯ ಪ್ರಕ್ರಿಯೆ ಬಂದ್ಬಿಟ್ಟು ಜೆಇ 2025ರ ಅಂಕದ ಆಧಾರದ ಮೇಲೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನು ಮಾಡಲಾಗುತ್ತದೆ. ಮತ್ತೆ SSB ಸಂದರ್ಶನ ಇರುತ್ತದೆ, ಮೆರಿಟ್ ಪಟ್ಟಿ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ, ಮತ್ತೆ ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತದೆ. ಸೊ ಇದಿಷ್ಟು ಬಂದ್ಬಿಟ್ಟು ಆಯ್ಕೆಯ ಪ್ರಕ್ರಿಯೆ ಮತ್ತು ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಅಂತೂ ಇರೋದಿಲ್ಲ. ಸೊ ಅರ್ಜಿ ಶುಲ್ಕ ಇಲ್ಲಿ ಯಾವುದು ಮೆನ್ಷನ್ ಮಾಡಿರೋದಿಲ್ಲ ವೆಬ್ಸೈಟ್ ಅಲ್ಲಿ. ನಾನು ನಿಮಗೆ ವೆಬ್ಸೈಟ್ ಇದ್ದು ನೋಟಿಫಿಕೇಶನ್ ಲಿಂಕ್ ಆಗಿರ್ಬೋದು, ವೆಬ್ಸೈಟ್ ಲಿಂಕ್ ಆಗಿರ್ಬೋದು ಎಲ್ಲಾನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ರೆಫರ್ ಮಾಡಿ. ಸೊ ಅಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಮಾಡಿರೋದಿಲ್ಲ.
ಇನ್ನು ಈ ಒಂದು ಪೋಸ್ಟ್ಗೆ ಯಾವ ತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅದರದ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ ಅಭ್ಯರ್ಥಿಗಳು ಭಾರತೀಯ ನೌಕಾಪಡೆಯ ಅಧಿಕೃತ ವೆಬ್ಸೈಟ್ ಅಂದ್ರೆ www.joinindiannavy.government.in ವಿಸಿಟ್ ಮಾಡಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ನಂತರ ಅಧಿಕಾರಿಗಳು ಶೀರ್ಷಿಕೆಯ ಕೆಳಗಡೆ ನೀಡಿರುವ ಜುಲೈ 26ರಂದು ನಡೆಯಲಿರುವ 10+12 BTech ಕೆಡೆಕ್ ಪ್ರವೇಶ ಕೋರ್ಸ್ಗೆ ಆನ್ಲೈನ್ ಅರ್ಜಿ ವಿಂಡೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ ರೈಟ್ ಸೈಡ್ ಅಲ್ಲಿ, ಸೊ ಅದನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಮೇಲ್ ID ಹಾಗೂ ಪಾಸ್ವರ್ಡ್ ಬಳಸಿ ಲಾಗಿನ್ ಮಾಡಿ. ಸೊ ಅದಾದ್ಮೇಲೆ ಬಳಿಕ ಅರ್ಜಿಯಲ್ಲಿ ಕೇಳಲಾಗಿರುವ ಅಂದ್ರೆ ಅರ್ಜಿಯಲ್ಲಿ ಏನೇನು ಕೇಳಿದ್ದಾರೆ, ಬೇಸಿಕ್ ಡೀಟೇಲ್ಸ್, ಹೆಸರಾಗಿರ್ಬೋದು, ಭಾವಚಿತ್ರ ಆಗಿರ್ಬೋದು, ಶೈಕ್ಷಣಿಕ ಮಾಹಿತಿ ಆಗಿರ್ಬೋದು, ಮತ್ತೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತೆ ಕೊನೆಯಲ್ಲಿ ಅರ್ಜಿಯನ್ನ ಮತ್ತೊಮ್ಮೆ ರೆಫರ್ ಮಾಡಿ ಅಂದ್ರೆ ಇನ್ನೊಂದ್ಸಲ ಪರಿಶೀಲಿಸಿ, ಏನಾದ್ರೂ ಚೇಂಜಸ್ ಇದ್ರೆ, ತಿದ್ದುಪಡಿ ಇದ್ರೆ ಅದನ್ನ ಅಲ್ಲೇ ಸರಿ ಮಾಡ್ಕೊಳ್ಳಿ. ಸೊ ಅಂತಿಮವಾಗಿ ಭವಿಷ್ಯದ ಉಲ್ಲೇಖಕ್ಕಾಗಿ ಅರ್ಜಿಯ ಪ್ರತಿಯನ್ನು ಡೌನ್ಲೋಡ್ ಮಾಡಿ. ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಅರ್ಜಿಯ ಏನು ಕಾಪಿ ಇದೆ ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಸೊ ಇದಿಷ್ಟು ಮಾಹಿತಿ ಆನ್ಲೈನ್ ಅಲ್ಲಿ ಯಾವ ತರ ಅರ್ಜಿ ಸಲ್ಲಿಸೋದು ಅಂತ. ಸೊ ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದಾರೆ ಅಂತಂದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು, ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ.